ಹಲೋ ಎಲ್ರಿಗೂ. ನಾವು ಲೈಫಲ್ಲಿ ಎಷ್ಟೇ ಬ್ಯುಸಿಯಾಗಿದ್ರು, ನಮ್ಮ ಕೆಲಸದಲ್ಲಿ ಎಷ್ಟೇ ಬ್ಯುಸಿಯಾಗಿದ್ರು, ನಾವು ನಮ್ಮ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಷ್ಟು ಖುಷಿಯಾಗಿರ್ತಾರೆ ಅಲ್ವಾ ಅವರು ಕೂಡ. ಸೊ ನಮಗೂ ಕೂಡ ಸ್ವಲ್ಪ ರಿಫ್ರೆಶ್ಮೆಂಟ್ ಅನ್ನೋದಿರುತ್ತೆ. ಸೊ ಚಿಕ್ಕ ಮಕ್ಕಳು ಪಾಪ ಎಷ್ಟೊತ್ತು ಅಂತ ಆಡ್ತಾರೆ, ಅವ್ರ ಜೊತೆ ನಾವು ಕೂಡ ಆಡಿದ್ರೆ ಸ್ವಲ್ಪ ಅವರು ಇನ್ನೂ ಖುಷಿಯಾಗಿರ್ತಾರೆ, ಅವ್ರು ಕೂಡ ಮೈಂಡ್ ರಿಫ್ರೆಶ್ಮೆಂಟ್ ಅನ್ನೋದಿರುತ್ತೆ. ಸೊ ಹಾಗಾಗಿ ನಾನು ನನ್ನ ಮಗನ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದೆ. ಅದಾದಮೇಲೆ ಈ ವಿಡಿಯೋ ವಿಷಯ ಏನಪ್ಪ ಅಂತಂದರೆ, ಸೊ ನಾನು ಚಿಕ್ಕಪೇಟೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದು 2-3 ಸೀರೆ ತರೋಣ ಅಂತ ಹೇಳ್ಬಿಟ್ಟು ಹೋಗಿದ್ದೆ. 2-3 ಸೀರೆ ತರಕ್ಕೆ ಚಿಕ್ಕಪೇಟೆಗೆ ಹೋಗಿದ್ರೆ ಅಂತ ಅನ್ಕೋಬೇಡಿ, ಮನೇಲಿ ಇದ್ದು ಬೇಜಾರು. ಸೊ ಮನೆಗೆ ಕೂಡ ಹಂಗೆ ಏನಾದ್ರು ಸಾಮಾನು ತೊಗೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದು ಲಾಸ್ಟ್ ಸಂಡೇ. ಅಂದರೆ 1 ವೀಕ್ ಆಗೋಯ್ತು ಹೋಗಿ ಹಬ್ಬ. ಆವಾಗೆಲ್ಲ ಒಂದು ವೀಕ್ ಮುಂಚೆ ನೋಡಿದ್ದೀರಲ್ವ ಬೆಂಗಳೂರಲ್ಲಿ ತುಂಬಾ ಮಳೆ. ಅಯ್ಯಪ್ಪ, ಅದು ಮಧ್ಯಾಹ್ನ ಯಾವುದು ಬೆಳಗ್ಗೆ ಯಾವುದು ಸಾಯಂಕಾಲ ಯಾವುದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಆ ಥರ ಯಾವಾಗಲೂ ಮೋಡ ಎಲ್ಲ ಮುಚ್ಕೊಂಡಿರೋದಲ್ವ. ಸೊ ಆ ಟೈಮಲ್ಲಿ ಹೋಗಿದ್ದೆ ನಾನು. ಅದು ಕೂಡ ಸ್ವಲ್ಪ ಲೇಟಾಗಿ ಬಿಟ್ಟಿದ್ದೆ, 11-12 ಗಂಟೆಗೆ ಹಂಗೆ. ಸೊ ಹಂಗೆ ಬಿಟ್ಟಿದ್ದಕ್ಕೆ ಏನಾಯಿತು ಅಲ್ಲಿ ಅಂತಂದರೆ, ಚಿಕ್ಕಪೇಟೆಯಲ್ಲಿ ಮೇನ್ ರೋಡಲ್ಲಿ ಸೊ ಈಗ ಆ ಕಡೆ ಬರೋ ಜನನೂ ಸ್ಟಕ್ ಆಗಿದ್ದಾರೆ, ಈ ಕಡೆ ಅವರು ಹೋಗ್ತಾ ಇಲ್ಲ, ಮಧ್ಯದಲ್ಲಿ ನೀರು ನಿಂತ್ಬಿಟ್ಟಿದೆ. ಆ ಕಡೆ ಒಬ್ಬರು ಬರ್ತಾ ಇಲ್ಲ, ಈ ಕಡೆ ಹೋಗೋ ಜಾಗ ಇಲ್ಲ, ಬರೋರ್ಗೂ ಜಾಗ ಇಲ್ಲ. ಆ ರೀತಿ ಅಲ್ಲೇ ಒಂದು ಗಂಟೆ ಕಳೆದೋಯ್ತು ಟ್ರಾಫಿಕ್ ಆ ಕಡೆಯಿಂದ ಈ ಕಡೆಗೆ ಹೋಗೋಕ್ಕೇ. ಇನ್ನು ಶಾಪ್ಗಳಲ್ಲಂತೂ ಈ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ಶ್ರಾವಣ ಬೇರೆ ಅಲ್ವಾ, ಹಬ್ಬ ಅದು ಕೂಡ ಸಂಡೇ ಅಂತೂ ಹೋಗಲೇಬೇಡಿ. ಯಾರಾದರೂ ಸ್ವಲ್ಪ ಫಂಕ್ಷನ್ಸ್ಗೆ ಏನಾದರೂ ಚೆನ್ನಾಗಿರೋ ಕಡಿಮೆ ರೇಟಲ್ಲಿ ಒಳ್ಳೆ ಸೀರೆ ತಗೋಬೇಕು ಅಂತಂದ್ರೆ ಸಂಡೇನೇ ಹೋಗಲೇಬಾರ್ದು. ಯಾರಾದರೂ ಮನೆಯಲ್ಲಿದ್ದರೆ ಒಂದು ವೇಳೆ ಜಾಬ್ ಮಾಡೋರಾದ್ರೆ ಏನೂ ಮಾಡೋಕ್ಕಾಗಲ್ಲ ಹೇಳಿ, ಸಂಡೇನೇ ಹೋಗಬೇಕಾಗುತ್ತೆ. ಸೊ ತುಂಬಾ ಜನ ಇರ್ತಾರೆ, ನೀಟಾಗಿ ನಾವೆಲ್ಲ ಸೆಲೆಕ್ಷನ್ ಮಾಡೋಕ್ಕಾಗಲ್ಲ. ಅವರು ತೋರಿಸಲ್ಲ ನಮಗೆ. ನಾನಿಲ್ಲಿ ಇಟ್ಕೊಂಡಿರೋ ಫ್ರೇಮ್ಸ್ ಬಂದುಬಿಟ್ಟು ಬರೀ 80 ರುಪೀಸ್ ಮಾತ್ರ, ಒಂದಕ್ಕೆ 80 ರುಪೀಸು. ಸೊ ನಮ್ಮ ಮನೆಯವರು ಇದನ್ನು ನೋಡಿಬಿಟ್ಟು 80 ರುಪೀಸಾ ಅಂತ ಶಾಕ್ ಆದರು. ನಿಜವಾಗ್ಲೂ ಇವಾಗಲೂ ನಂಬ್ತಾ ಇಲ್ಲ ಅವರು. ಸೊ ರೋಡ್ ಸೈಡಲ್ಲಿ ನಾವು ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಆ ಕಡೆ ರೋಡ್ ದಾಟ್ಕೊಂಡು ಹೋಗ್ತೀವಲ್ಲ, ಅಲ್ಲಿ ರೋಡ್ ಸೈಡಲ್ಲಿ ಇಟ್ಟಿರ್ತಾರಲ್ಲ, ಅವ್ರ ಹತ್ರ ತೊಗೊಂಡಿದ್ದು. ಅವ್ರು 150 ಹೇಳಿದರೆ ನಾನು 80 ರುಪೀಸ್ಗೊಂದು ತೊಗೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಅಟ್ಲೀಸ್ಟ್ ಒಂದು 5 to 6 ಇಯರ್ಸ್ ಬಂದ್ರೂ ಏನೂ ನಷ್ಟ ಇಲ್ಲ ಅಲ್ವಾ, ಚೆನ್ನಾಗಿದೆ. ಮನೆಯಲ್ಲಿ ಎಲ್ಲ ಸ್ವಲ್ಪ ಡೆಕೋರೇಟ್ ಮಾಡೋಕ್ಕೆ, ಹಾಲಲ್ಲಿ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಆ ಥರ ಫೋಟೋಸ್ ಫ್ರೇಮ್ ಹಾಕ್ಕೊಳ್ಳೋದ್ರಿಂದ ಅಲ್ವಾ. 80 ರುಪೀಸ್ ಅಂದರೆ ನಮ್ಮ ಮನೆಯವ್ರು ನಂಬ್ತಾನೆ ಇಲ್ಲ. ಯಾಕೆಂದರೆ ನಮ್ಮ ಪಾಪು ಫೋಟೋ ಸೇಮ್ ಅದೇ ಫ್ರೇಮ್ ಇದೆ, ಸ್ವಲ್ಪ ಜಾಸ್ತಿ ಇದೆ, ದೊಡ್ಡದಿದೆ. ಅದಕ್ಕೆ ಎಷ್ಟು 1500 2000 ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಮನೆಯವ್ರು ನಂಬ್ತಾ ಇಲ್ಲ. ಇವಾಗ ನಾನು ತೋರಿಸಿರೋ ವೇಲ್ ಬಂದುಬಿಟ್ಟು ಬರೀ 50 ರುಪೀಸ್ಗೊಂದು, ಅದೇ ರೋಡ್ ಸೈಡಲ್ಲೇ ಮಾರ್ತಾಯಿದ್ದಾರೆ, ಹತ್ರನೇ ತೊಗೊಂಡಿದ್ದು. ಸೊ 100ಕ್ಕೆ 2 ಅಂತ ಮಾರ್ತಾ ಇರ್ತಾರಲ್ವ ಅವ್ರ ಹತ್ರ. ಈ ಥರ ವೇಲ್ಗಳೆಲ್ಲ ಆ ಥರ ಅಂಥ ಜಾಗದಲ್ಲೇ ಸಿಗುತ್ತೆ. ದೊಡ್ಡ ಶಾಪ್ಗಳಲ್ಲಿ ಹೋಗಿ ಈ ಥರ ಕೇಳಿದರೆ ಸಿಗಲ್ಲ ಅಲ್ಲ. ಸೊ ಚೆನ್ನಾಗಿದೆ ಅಲ್ವಾ, ಉದ್ದಾಗಿ. ಕ್ಲಾತು ಕೂಡ ಅಷ್ಟೇ ಚೆನ್ನಾಗಿದೆ. ನಾವೇನಾದರೂ ಜೀನ್ಸ್ ಹಾಕ್ಕೊಂಡಾಗ, ಇಲ್ಲಾಂದರೆ ಟಾಪು ಯಾವುದಾದ್ರೂ ಹಾಕ್ಕೊಂಡಾಗ, ವೇಲಿಲ್ಲ ಅಂದಾಗ ಈ ರೀತಿ ಹಾಕ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಬರೀ 50 ರುಪೀಸ್ಗೆ ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿರೋದು ಸಿಕ್ತು ನನಗೆ. ಸೊ ನೀವೆಲ್ಲಾದರೂ ಅಲ್ಲಿ ಮೆಜೆಸ್ಟಿಕ್ಕಿಂದ ಚಿಕ್ಕಪೇಟೆಗೆ ಹೋಗೋ ರೋಡಲ್ಲಿ ನೀವು ಎಲ್ಲಾದರೂ ಎಲ್ಲರಿಗೂ ಗೊತ್ತೇ ಇರುತ್ತೆ ಆ ಕಡೆ ಹೋಗಿರೋರಾಗಿದ್ದರೆ. ಸೊ ನಾನು ಕೂಡ ಅದನ್ನಾಗೆ ತೊಗೊಂಬಂದೆ. ಇನ್ನೊಂದೇನಪ್ಪ ಅಂದರೆ, ನಾನು ಚೆನ್ನಾಗಿರೋ ಒಂದು ಅಂಚಿನ ಸೀರೆ ತೊಗೊಂಬರೋಣ ಅಂತ ಹೋದರೆ ಅಲ್ಲಿ ಅಯ್ಯಪ್ಪ ಯಾವ ಶಾಪ್ಗಳಲ್ಲಿ ಹೋದ್ರೆ ಕಾಲಿಡೋಕ್ಕೆ ಜಾಗ ಇಲ್ಲ. ಇನ್ನೊಂದ್ರೆ ನಾವು ಹೋದ್ರೆ ಕೇಳೋರು ಯಾರೂ ಇಲ್ಲ. ಯಾಕೆ ಅಂದರೆ ಜಾಸ್ತಿ ಜನ ಅವ್ರಿಗೆ ತೋರಿಸೋದಕ್ಕೆ ಜಾಗನೇ ಇಲ್ಲ ಅಲ್ಲಿ. ಇನ್ನೊಬ್ರು ಬಂದು ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ಜನ ಕುತ್ಕೊಂಡ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವಲ್ಲಿ ಒಳಗೆ ಹೋಗಿ ನಮಗೆ ಅಂತಲೇ ಒಬ್ಬರಿಗೆ ಅಂತಲೇ ತೋರಿಸೋರಂತೂ ಯಾರೂ ಇಲ್ಲ. ಒಂದು ವೇಳೆ ಹೋದ್ರೂ, ಒಂದು ವೇಳೆ ತಗೊಂಡಂಗೆ ವಾಪಸ್ ಬಂದರೂ ನಮಗೂ ಅವ್ರಿಗೂ ಬೇಜಾರಾಗುತ್ತಲ್ವ. ಹಂಗಾಗಿ ಎಲ್ಲಿ ಜನ ಇರಲ್ವೋ, ಯಾವ ಶಾಪಲ್ಲಿ ಜನ ಇರಲಿಲ್ವೋ ಆ ಶಾಪಲ್ಲಿ ಹೋಗಿ ಯಾರೋ ಫ್ರೀ ಇದ್ದರೆ ಅವ್ರ ಹತ್ರ ಏನೋ ಯಾವುದೋ ಒಂದು ಎತ್ಕೊಂಡ್ಬಂದೆ ಸೀರೆ ಸದ್ಯಕ್ಕೆ. ಇದು ಬರೀ 850 ಮಾತ್ರ. ಇದೇನು ಎಂಥದ್ದು ಸೀರೆ, ಜಾರ್ಜೆಟ್ ಸೀರೆ ಅನ್ನೋ ನನಗೆ ಗೊತ್ತಿಲ್ಲ ಸೀರೆಗಳಲ್ಲಿ ಎಂಥ ವೆರೈಟಿ ಇರ್ತವೆ ಅಂತ. ನಿಜ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು 850ಗೆ ಅಂತಂದರೆ. ಸೊ ನೋಡಿ, ಯಾವಾಗಾದರೂ ಸಿಂಪಲ್ ಚಿಕ್ಕದಾಗಿರೋ ಹಬ್ಬಗಳಿಗೆ, ಸೊ ಇಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಸೊ ಯಾವುದಾದ್ರೂ ಚಿಕ್ಕ ಹಬ್ಬಗಳಿಗೆ, ಸೊ ಗೌರಿ ಹಬ್ಬಕ್ಕಾಗಿರ್ಬೋದು, ಆ ರೀತಿಯಾಗಿ ಉಟ್ಕೊಳ್ಳೋಕ್ಕೆ, ಎಲ್ಲಾದರೂ ಸಿಂಪಲ್ಲಾಗಿ ಟೆಂಪಲ್ಗೆ ಹೋಗೋಕ್ಕೆ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ನನಗಂತೂ ಕಲರ್ ಕಾಂಬಿನೇಷನ್ನು ಕ್ರೀಮ್ ಕಲರ್ ಮತ್ತು ಪಿಂಕು ತುಂಬ ಇಷ್ಟ ಆಯಿತು. ಇನ್ನೊಂದು ನಾನೇನು ಮನೆಗೆ ಸಾಮಾನುಗಳು ಇನ್ನೂ ಒಂದು 2-3 ಸೀರೆ ತೊಗೊಂಬರೋಣ ಕಮ್ಮಿ ರೇಟಿನ ಡೈಲಿ ಯೂಸಿಗೆ ಯಾವಾಗಾದರೂ ಇರುತ್ತೆ ಹಾಕ್ಕೊಳ್ಳೋಕ್ಕೆ ಅಂತ ಹೋದರೆ, ನಾನು ಅಲ್ಲಿ ಹೋಗೋದ್ರೊಳಗೆ 3 ಸಲ ಮಳೆ ಬಂದ್ಬಿಡ್ತು. ಆ ಮಳೆ ಬಂದಾಗ ಅಂಗಡಿ ಕೆಳಗಡೆ ನಿಂತ್ಕೊಂಡು ಇದು ಮಾಡೋದೇ ಆಗೋಗ್ಬಿಡ್ತು, ಟೈಮ್ ಅಲ್ಲಿಗೆ ಸರಿ ಹೋಯ್ತು. ಸೊ ನಾವು ಇರೋ ಏರಿಯಾದಿಂದ ತುಂಬಾ ದೂರ ಆಗುತ್ತೆ, ಒಂದು 2 hours 1.5 hour ಆದರೂ ಬೇಕು ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ. ಸೊ ನಾನು ಮನೆಗೆ ಸಾಮಾನು ಒಂದೊಂದು ಎಕ್ಸ್ಟ್ರಾ ಸೀರೆಗಳ ಥರ ನಾನು ತೊಗಿದ್ರೆ ತುಂಬ ಜನ, ಇನ್ನೊಂದು ಮಳೆ.
ಸೊ ಅದೇ ರೀತಿಯಾಗಿ ಏನೂ ತೊಗೊಳಕ್ಕಾಗಲಿಲ್ಲ, ಪಾಪು ಬೇರೆ ಇತ್ತಲ್ವ, ಡೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ. ಈ ಸೀರೆ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಕೆಲವೊಂದು ನಾನು ತುಂಬ ಬೇಗ ಸೆಲೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ, ಯಾವುದಾದ್ರೂ ಸಿಕ್ತು ಅಂತಂದರೆ ಮಾತ್ರ ಇನ್ನು ಖುಷಿನೇ ನನಗೆ. ಸೊ ಯಾವಾಗಲೂ ಸಿಗೋಲ್ಲ ನನಗೆ ಇಷ್ಟ ಆಗಿರೋದು, ಯಾವಾಗಲೂ ರೇರು ಸಿಗೋದು, ತುಂಬಾ ರೇರು ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಹುಡುಕ್ತಾ ಇರ್ತೀನಿ ನಾನು, ಬೇಗ ಸೆಲೆಕ್ಷನ್ ಮಾಡೋಕ್ಕೆ ಬರೋಲ್ಲ ನನಗೆ. ಸೊ ಹಾಗಾಗಿ ಲೇಟ್ ಆಯಿತು. ಅದು ಕೂಡ ನಾನು ಜಾಸ್ತಿ ಶಾಪಲ್ಲೇ ನೋಡಲಿಲ್ಲ ಬಿಡಿ, ಒಂದು ಶಾಪ್ ಮಾತ್ರ, ಅದು ಎಲ್ಲಪ್ಪ ಜಾಸ್ತಿ ಗೊತ್ತಿರೋರು ಯಾವಾಗಲೂ ವಿಸಿಟ್ ಮಾಡ್ತಾ ಇರೋರಿಗೆ ಆದರೆ ಇಂಥ ಹತ್ರ ಇಂಥದ್ದೇ ಸಿಗುತ್ತೆ ಅಂತ ಗೊತ್ತಿರುತ್ತೆ. ನಾವು ಯಾವಾಗಲೂ ಒಂದ್ಸಲ ಹೋಗಿರ್ತೀವಲ್ಲ, ಅದೇ ಶಾಪಾಗೆ ಹೋಗೋಣ ಅಂತಂದ್ರೂ ಲಾಸ್ಟ್ ಟೈಮ್ ಹೋಗಿರೋದು ಹೋಗಿರುತ್ತೆ, ಯಾವ ರೋಡಲ್ಲಿ ಹೋಗಿದ್ವಿ, ಯಾವ ರೋಡಲ್ಲಿ ಬಂದಿದ್ವಿ ಅಂತೇಳಿ. ಸೊ ಅಲ್ವಾ, ಇಲ್ಲೇ ಇರೋರು ಯಾವಾಗಲೂ ಅವಾಗ ಹೋಗ್ತಾ ಇರೋರಿಗಾದರೆ ನೆನಪಿರುತ್ತೆ, ವರ್ಷಕ್ಕೊಂದ್ಸಲ ಹೋದರೆ ಏನು ನೆನಪಿರುತ್ತೆ ಹೇಳಿ. ಸೊ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಸಂಡೇ ಟೈಮು ಹಬ್ಬಗಳಲ್ಲಿ ಸಂಡೇ ಟೈಮ್ ಹೋಗ್ಬಿಟ್ರಂತೂ ಇನ್ನು ಬೇಗನೆ ಹೋಗ್ಬಿಡ್ಬೇಕು, ಬೆಳಿಗ್ಗೆ 10 ಗಂಟೆಗೆ ಅಷ್ಟೊತ್ತಿಗೆ. ನೀವು ಲೇಟಾಗಿ ಹೋಗ್ಬಿಟ್ರೆ ಮುಗಿದ ಕತೆ, ಇನ್ನು ಆಗೋದೇ ಇಲ್ಲ. ಸೊ ಇದು ಬಂದುಬಿಟ್ಟು ಬರೀ 100 ರುಪೀಸ್ ಮಾತ್ರ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಇನ್ನೊಂದು ನನ್ನ ಮಗನಿಗೆ ಪಾಪ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ, ವಾಂತಿ ಮೇದಿ, ಪಾಪ ನಾನು ನೋಡೋಕ್ಕಾಗ್ತಾಯಿಲ್ಲ. ಅವ್ನು ಹುಷಾರಾಗಿದ್ದರೆ ಎಷ್ಟು ಸುಸ್ತಾಗಿರಲ್ಲ ಗೊತ್ತೋ, ಹೆಂಗೆ ಕಿರಿಸ್ತಾ ಇದ್ದೆ ಇಲ್ಲಾಂದರೆ. ಅದಕ್ಕೋಸ್ಕರ ಪಾಪ ಅವ್ನು ಡಲ್ಲಾಗಿದ್ದ ಅಲ್ವಾ, ಹಾಗಾಗಿ ನಾನು ಪಾರ್ಕಿಗೆ ಅಂತ ಕರ್ಕೊಂಬಂದು ಆಟ ಆಡಿಸ್ತಾ ಇದ್ದೀನಿ ನೋಡಿ. ಅವನಿಗೆ ಈ ರೀತಿ ಇದ್ದರೆ ಹೊರಗಡೆ ಬರೋದು ಅಂದರೆ ತುಂಬ ಇಷ್ಟ. ಅವನಿಗೆ ಮನೆಯಲ್ಲಿರಬೇಕು ಅಂದರೆ ಆಗಲ್ಲ, ಅವನು ಹೊರಗೆ ಬಂದುಬಿಟ್ರೆ ನಮ್ಮ ಜೊತೆ ಓಡಿ ಬಂದುಬಿಡ್ತಾನೆ, ಕರ್ಕೊಂಡು ಹೋಗ್ತಾರೆ ಅಂತೇಳಿ. ನೋಡಿ ನನ್ನ ಮಗ ಎಷ್ಟು ಕ್ಯೂಟಾಗಿದ್ದಾನಲ್ಲ. ಸೊ ಅವನಿಗೆ ತುಂಬ ಇಷ್ಟ ಈ ರೀತಿಯಾಗಿ ಹೊರಗಡೆ ಪಾರ್ಕಿಗೆ ಕರ್ಕೊಂಬರೋದಾಗಿ, ಜೋಕಲ್ಲಿ ಆಡ್ಸೋದಾಗಿರ್ಬೋದು, ಇಲ್ಲ ಎಲ್ಲಾದರೂ ಅಷ್ಟೇ ಹೊರಗಡೆ ಹೋಗಬೇಕು ಅಂತಂದರೆ ರೆಡಿಯಾಗಿ ನಿಂತ್ಬಿಡ್ತಾನೆ. ಸೊ ಆ ರೀತಿ ಅವನು ಮನೆಯಲ್ಲಿರ್ಬೇಕಂದ್ರೆ, ಅದು ಕೂಡ ಇನ್ನೊಂದು ಚಿಕ್ಕ ಮಕ್ಳು ಕಂಡುಬಿಟ್ರು ಅಂತೂ ಅವ್ನು ಬಿಟ್ಟು ಬರೋದೇ ಇಲ್ಲ. ಮಕ್ಳ ಜೊತೆ ಆಟ ಆಡೋದಂದರೆ ತುಂಬ ಇಷ್ಟ ಅವನಿಗೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗು. ಸೊ ನಾವು ಹೋಗಿರೋಂಥ ಪಾರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ನೋಡಿ. ಸೊ ಈ ಥರ ಎಲ್ಲ ಗ್ರೀನರಿ ಇದೆ, ಅಲ್ಲೊಂದು ಕೆಳಗಡೆ ಒಂದು ಹೊಂಡ ಥರದ್ದಿದೆ. ಹೊಂಡದಲ್ಲಿ ಜಾಸ್ತಿ ನೀರೇನಿಲ್ಲ ಹೇಳಿ, ಸ್ವಲ್ಪನೇ ಐತೆ. ಸೊ ನನ್ನ ಮಗ ನೋಡಿ ಡಲ್ಲಾಗಿದ್ದಾನೆ, ಅವನು ಹುಷಾರಿಲ್ಲದೆ ಇರೋದಕ್ಕೆ, ಇಲ್ಲ ಅಂತಂದರೆ ಕಿರ್ಚಾಡೋನು ಹಂಗೇನೆ ನೋಡಿ, ಎಷ್ಟು ನಿಧಾನಕ್ಕೆ ಓಡಾಡ್ತಾ ಇದ್ದಾನೆ ಹುಷಾರಿಲ್ಲದೆ ಇರೋದಕ್ಕೆ. ಚೆನ್ನಾಗಿದ್ದಿದ್ರೆ ಒಂದು ವೇಳೆ ಸೊ ನಮ್ಗೆ ಇಟ್ಕೊಳಕ್ಕೂ ಆಗಲ್ಲ, ಅಷ್ಟು ಬೇಗ ಓಡೋಗ್ಬಿಡ್ತಾನೆ ಪಾಪ. ಸೊ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಅಪ್ಪ ನಮಗಂತೂ ಇರೋಕ್ಕೆ ಆಗಲ್ಲ. ಒಂಥರ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ